ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ನೈಸ್ ಕಂಪನಿ ಯೋಜನೆ ರಾಜ್ಯದಲ್ಲಿ ಅತಿ ದೊಡ್ಡ ಹಗರಣದಂತೆ ಕಾಣುತ್ತಿದೆ ಎಂದು ಹೈಕೋರ್ಟ್ ಹೇಳಿದೆ. ಈ ಕಾರಣಕ್ಕಾಗಿ ಇಡೀ ಯೋಜನೆಯನ್ನ ರಾಜ್ಯ ಸರ್ಕಾರ ತನ್ನ ಸ್ವಾಧೀನಕ್ಕೆ ಪಡೆದುಕೊಳ್ಳಬೇಕು ಹಾಗೂ ವಾಹನ ಸವಾರರು ನೈಸ್ ರಸ್ತೆ ಬಳಕೆಗೆ ಟೋಲ್ ಕಟ್ಟಬಾರದು ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕರೆ ಕೊಟ್ಟಿದ್ದಾರೆ. ಈ ಬಗ್ಗೆ ವಿವಾದ ಕೂಡ ಶುರುವಾಗಿದೆ. ಅನೇಕ ವಾಹನ ಸವಾರರು ಟೋಲ್ ಕಟ್ಟಲು ಹಿಂದೇಟು ಹಾಕುತ್ತಿದ್ದಾರೆ. ಆದರೆ ಯಾವುದೇ ಕೋರ್ಟ್ ಆದೇಶ ಆಗಿಲ್ಲ ಎನ್ನುತ್ತಿದೆ ನೈಸ್ ಕಂಪನಿ. ಹಾಗಾದ್ರೆ ಯಾಕೆ ಗೊಂದಲ ಇಷ್ಟು ತೀವ್ರಗೊಳ್ತಾ ಇದೆ? ನೈಸ್ ರಸ್ತೆಯಲ್ಲಿ ವಾಹನ ಸವಾರರು ಟೋಲ್ ಪಾವತಿ ಮಾಡಬೇಕಾ ಬೇಡವಾ? ಈ ವಿಚಾರವಾಗಿ ಗೊಂದಲವಂತೂ ಸೃಷ್ಟಿಯಾಗಿದೆ. ಟೋಲ್ ಪ್ಲಾಜಾದಲ್ಲಿ ವಾಹನ ಸವಾರರು ಮತ್ತು ಸಿಬ್ಬಂದಿ ನಡುವೆ ನಿತ್ಯ ವಾಗ್ವಾದ, ತಕರಾರು ನಡೆಯುತ್ತಾ ಇದೆ. ಈ ನಡುವೆ ವಾಹನ ಸವಾರರು ನೈಸ್ ರಸ್ತೆಗೆ ಟೋಲ್ ಕಟ್ಟಬಾರದು ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕರೆ ಕೊಟ್ಟಿದ್ದಾರೆ. ಆದರೆ ಚಾಲಕರು ಟೋಲ್ ನಿರಾಕರಣೆ ಮಾಡಿದಾಗ ನಮಗೆ ಯಾವುದೇ ಆದೇಶ ಬಂದಿಲ್ಲ ಅಂತ ಟೋಲ್ ಸಿಬ್ಬಂದಿ ಉತ್ತರ ಕೊಡುತ್ತಿದ್ದಾರೆ. ಪರಿಣಾಮ ಗೊಂದಲ. ಬನ್ನೇರುಘಟ್ಟ, ಲಿಂಕ್ ರಸ್ತೆ, ಮಾಗಡಿ ರಸ್ತೆ, ಸೋಂಪುರ, ಕನಕಪುರ, ಹೊಸೂರು, ತುಮಕೂರು ರಸ್ತೆ ಸೇರಿದ ಹಾಗೆ ಒಟ್ಟು 8 ಟೋಲ್ ಬೂತ್ಗಳಲ್ಲಿ ಈ ಗೊಂದಲ ಇದೆ. ಸ್ಥಳೀಯ ವಾಹನ ಸವಾರರು, ಆಟೋ ಚಾಲಕರು, ದ್ವಿಚಕ್ರ ವಾಹನ ಸವಾರರು ಟೋಲ್ ಸಿಬ್ಬಂದಿ ಜೊತೆ ವಾಗ್ವಾದ ನಡೆಸುತ್ತಿದ್ದಾರೆ. ಹೀಗಾಗಿ ಭದ್ರತೆಗೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಹಾಗಾದ್ರೆ ನೈಸ್ ರಸ್ತೆ ಬಗ್ಗೆ ಜೆಡಿಎಸ್ ವಾದ ಏನು? ನೈಸ್ ಭೂಮಿಯನ್ನ ನುಂಗಿದಾಯ್ತು, ಈಗ ಬೇನಾಮಿ ಕಂಪನಿಗಳನ್ನ ಸೃಷ್ಟಿ ಮಾಡಿಕೊಂಡು ಇಡೀ ಯೋಜನೆಯನ್ನೇ ಕಬಳಿಸಲು ಹೊರಟಿದ್ದೀರಿ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸಾಥ್ ಕೊಟ್ಟಿದ್ದಾರೆ. ನೈಸ್ ಯೋಜನೆ ಬಗ್ಗೆ ಮಾತನಾಡಿರುವ ಎಚ್.ಡಿ. ದೇವೇಗೌಡರು, ಯೋಜನೆಯ ಒಪ್ಪಂದಕ್ಕೆ ನಾನೇ ಸಹಿ ಹಾಕಿದೆ. ನೈಸ್ ರಸ್ತೆ ಪೂರ್ಣ ಮುಗಿದ ಮೇಲೆ, ಟೌನ್ಶಿಪ್ ನಿರ್ಮಾಣವಾದ ಮೇಲೆ ಟೋಲ್ ಸಂಗ್ರಹ ಮಾಡಬೇಕು ಅಂತ ಅಗ್ರಿಮೆಂಟ್ ಇದೆ. ಆದರೆ ಚೌಕಟ್ಟು ಒಪ್ಪಂದ ಅಂದ್ರೆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಉಲ್ಲಂಘಿಸಿ ನೈಸ್ ಕಂಪನಿಯವರು ಅಕ್ರಮವಾಗಿ ಟೋಲ್ ಸಂಗ್ರಹ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಚರ್ಚೆ ನಡೆದ ಸಂದರ್ಭದಲ್ಲಿ ಇದ್ದ ಸರ್ಕಾರ ನೈಸ್ ಕಂಪನಿಗೆ ನೋಟಿಸ್ ಕೊಡುತ್ತೆ. ಆದರೆ ನೈಸ್ ಕಂಪನಿಯವರು ಅದಕ್ಕೆ ನ್ಯಾಯಾಲಯದಿಂದ ತಡೆ ತರ್ತಾರೆ. ಆದರೆ ಆ ತಡೆಯಾಜ್ಞೆಯನ್ನ ತೆರವು ಮಾಡಿಸಲು ಕಾರ್ಯಾಂಗ ವಿಫಲವಾಗುತ್ತದೆ ಅನ್ನೋದು ದೇವೇಗೌಡರ ಆರೋಪ. ಹಾಗಾದ್ರೆ ಸರ್ಕಾರ ಏನ್ ಹೇಳ್ತಿದೆ? ನೈಸ್ ರಸ್ತೆಯ ಟೋಲ್ ಸಂಗ್ರಹ ಅವಧಿಗೆ ಸಂಬಂಧಪಟ್ಟಂತೆ ಸರ್ಕಾರದ ನಿಲುವನ್ನ ಸ್ಪಷ್ಟಪಡಿಸಿರುವ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ನೈಸ್ ಟೋಲ್ ಸಂಗ್ರಹಕ್ಕೆ ನಾವು 30 ವರ್ಷಗಳ ಅನುಮತಿ ನೀಡಿದ್ದೆವು. ಅದರಲ್ಲಿ ಇನ್ನೂ 10 ವರ್ಷಗಳ ಸುದೀರ್ಘ ಅವಧಿ ಬಾಕಿ ಇದೆ. ಹೀಗಾಗಿ ಕಾನೂನು ಹೋರಾಟ ಮಾಡೋದಷ್ಟೇ ನಮಗಿರುವ ಮಾರ್ಗ ಅಂತ ಹೇಳಿದ್ದಾರೆ. ಇನ್ನು ದರ ಹೆಚ್ಚಿಸಬೇಡಿ ಅಂತ ನಾವು ಮನವಿ ಮಾಡಿದ್ವು. ಆದರೆ ಅವರು ನ್ಯಾಯಾಲಯದ ಮೂಲಕ ಟೋಲ್ ದರ ಹೆಚ್ಚಳ ಮಾಡಿಕೊಂಡಿದ್ದಾರೆ. ಪ್ರಸ್ತುತ ಈ ವಿಷಯ ಕೋರ್ಟ್ ಹಾಗೂ ಹೋರಾಟಗಾರರ ನಡುವಿನ ವಿಚಾರವಾಗಿದ್ದು ನಾವು ಈ ಬಗ್ಗೆ ಏನೂ ಮಾತನಾಡುವಂತಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ರಸ್ತೆಯಲ್ಲಿ ಯಾರಿಗೆಲ್ಲ ವಿನಾಯಿತಿ ನೋಡುವುದಾದ್ರೆ, ನೈಸ್ ರಸ್ತೆಯಲ್ಲಿ ಪ್ರಯಾಣ ಮಾಡುವ ಜನಪ್ರತಿನಿಧಿಗಳು, ನ್ಯಾಯಾಧೀಶರು, ಗಣ್ಯ ವ್ಯಕ್ತಿಗಳಿಗೆ ಟೋಲ್ ವಿನಾಯಿತಿ ಇದೆ. ಅಷ್ಟೇ ಅಲ್ಲದೆ ಯೋಜನೆಗಾಗಿ ಭೂಮಿ ಕೊಟ್ಟವರಿಗೆ ಪಾಸ್ ನೀಡಲಾಗಿದೆ. ಅವರು ಪಾಸ್ ತೋರಿಸಿದ್ರೆ ಟೋಲ್ ಕಟ್ಟುವ ಅಗತ್ಯ ಇಲ್ಲ. ಹಾಗಾದ್ರೆ ಹೈಕೋರ್ಟ್ ಆದೇಶ ಏನು? ಟೋಲ್ ಸಂಗ್ರಹ ಮಾಡಬೇಡಿ ಅಂತ ಹೈಕೋರ್ಟ್ ಆದೇಶ ಮಾಡಿಲ್ಲ ಅನ್ನೋದು ನೈಸ್ ಸಂಸ್ಥೆಯ ವಾದವಾಗಿದೆ. ತಪ್ಪಾಗಿ ಮಾಹಿತಿಯನ್ನ ಹರಿಬಿಡಲಾಗಿದೆ ಅನ್ನೋದು ನೈಸ್ ಸಂಸ್ಥೆಯ ವಾದ. ಟೋಲ್ ಪಾವತಿ ಮಾಡದೆ ಪ್ರಯಾಣ ಮಾಡಿದ್ರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಕೆಲವು ವ್ಯಕ್ತಿಗಳು ಹೈಕೋರ್ಟ್ ಆದೇಶದಂತೆ ಟೋಲ್ ಸಂಗ್ರಹ ಕಾನೂನು ಬಾಹಿರ ಎಂದು ತಪ್ಪು ಮಾಹಿತಿ ನೀಡುತ್ತಾ ಇದ್ದು, ನ್ಯಾಯಾಲಯ ಅಂತಹ ಯಾವುದೇ ಆದೇಶ ನೀಡಿರುವುದಿಲ್ಲ. ಟೋಲ್ ಬೂತ್ ಸಿಬ್ಬಂದಿಗೆ ಕಿರುಕುಳ ನೀಡುವುದು, ಟೋಲ್ ಪಾವತಿಸದೆ ಪ್ರಯಾಣ ಮಾಡುವುದು ಕಾನೂನು ಬಾಹಿರ ಕೃತ್ಯವಾಗಿದ್ದು ಅಂಥವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ನೈಸ್ ಸಂಸ್ಥೆ ಸಾರ್ವಜನಿಕ ಪ್ರಕಟಣೆಯನ್ನ ಹೊರಡಿಸಿದೆ. ಈ ನೈಸ್ ರಸ್ತೆ ವಿಚಾರವಾಗಿ ತಮ್ಮ ಸಮರವನ್ನ ಮುಂದುವರೆಸಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ನೈಸ್ ರಸ್ತೆಯಲ್ಲಿ ಟೋಲ್ ಪಾವತಿಸಬೇಡಿ ಅಂತ ಸವಾರರಿಗೆ ಬಹಿರಂಗವಾಗಿ ಹೇಳಿದರು. ಹಾಗಾಗಿ ಟೋಲ್ ಸಂಗ್ರಹ ವಿಚಾರದಲ್ಲಿ ನೈಸ್ ಕಂಪನಿ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ತೀವ್ರ ಆರೋಪ ಮಾಡಿದ್ದು, ನೈಸ್ ರಸ್ತೆ ಟೋಲ್ ಸಂಗ್ರಹದ ಹೆಸರಿನಲ್ಲಿ ಹಗಲು ದರೋಡೆ ನಡೀತಾ ಇದೆ ಅಂತ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಕುಮಾರಸ್ವಾಮಿ, ಟೋಲ್ ಪಾವತಿಸದಿದ್ರೆ
ಎಫ್ಐಆರ್ ದಾಖಲಿಸುವುದಾಗಿ ಅಧಿಕಾರಿಗಳು ಬೆದರಿಸಿದ್ರು ವಾಹನ ಸವಾರರು ಹೆದರಬಾರದು. ಎಫ್ಐಆರ್ ದಾಖಲಿಸಿದ್ರೂ ಹೆದರಬೇಡಿ, ಕೈ ಮುಗಿದು ಮನವಿ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಟೋಲ್ ಪಾವತಿಸಬೇಡಿ ಅಂತ ಕಿವಿಮಾತು ಹೇಳಿದ್ದಾರೆ. ನೈಸ್ ಕಂಪನಿಯ ವಿರುದ್ಧ ಸಿಂಗಲ್ ಬೆಂಚ್ ತೀರ್ಪು ನೀಡಿದ ದಿನವೇ ರಾಜ್ಯ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕಿತ್ತು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನು ನೈಸ್ ರಸ್ತೆಯಲ್ಲಿ ಟೋಲ್ ಹೆಸರಿನಲ್ಲಿ ಸುಮಾರು 2,000 ಕೋಟಿ ಅಕ್ರಮವಾಗಿ ಸಂಗ್ರಹಿಸಲಾಗಿದೆ. ಫ್ರೇಮ್ವರ್ಕ್ ಒಪ್ಪಂದದ ಪ್ರಕಾರ 111 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಪಡಿಸಿ 5 ಟೌನ್ಶಿಪ್ಗಳನ್ನು ನಿರ್ಮಿಸುವವರೆಗೆ ಟೋಲ್ ಸಂಗ್ರಹಿಸಲು ಅವಕಾಶ ಇಲ್ಲ. ಹಾಗಿದ್ರೂ ಈ ಷರತ್ತುಗಳನ್ನು ಪೂರೈಸದೆ ನೈಸ್ ಕಂಪನಿ ಟೋಲ್ ಸಂಗ್ರಹ ಮುಂದುವರೆಸಿರುವುದು ಹೇಗೆ? ಟೋಲ್ ದರಗಳನ್ನು ಹೆಚ್ಚಿಸಲು ಯಾವ ಆಧಾರವಿದೆ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹ ಸ್ಥಗಿತಗೊಳಿಸುವಂತೆ ಆಗ್ರಹಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪತ್ರ ಬರೆದಿದ್ದಾರೆ. ನೈಸ್ ರಸ್ತೆಯಲ್ಲಿ ಅನಧಿಕೃತವಾಗಿ ಟೋಲ್ ಸಂಗ್ರಹ ಮಾಡಲಾಗ್ತಾ ಇದೆ. ಕೋರ್ಟ್ ಆದೇಶ ಇದ್ರೂ ಸರ್ಕಾರ ಗಮನ ಹರಿಸ್ತಿಲ್ಲ ಅಂತ ದೂರಿರುವ ಅವರು ನೈಸ್ ಯೋಜನೆಯನ್ನ ಸರ್ಕಾರದ ವಶಕ್ಕೆ ಪಡೆದು ಟೋಲ್ ಸಂಗ್ರಹ ಕೂಡಲೇ ನಿಲ್ಲಿಸುವಂತೆ ಆಗ್ರಹಿಸಿದ್ದಾರೆ. ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಯೋಜನೆ ಅಕ್ರಮಗಳ ಬಗ್ಗೆ ಕುಮಾರಸ್ವಾಮಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ನೈಸ್ ಸಂಸ್ಥೆ ಈ ನೆಲದ ಕಾನೂನು ಹಾಗೂ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಉಲ್ಲಂಘಿಸಿದೆ. ಭೂ ಸ್ವಾಧೀನ ಮಾಡಿಕೊಂಡು 23 ವರ್ಷಗಳೇ ಕಳೆದರೂ ಭೂಮಿ ಕಳೆದುಕೊಂಡ ರೈತರಿಗೆ ಇನ್ನೂ ಪರಿಹಾರ ನೀಡದೇ ಇರುವುದರಿಂದ ಅವರೆಲ್ಲರೂ ಬೀದಿ ಪಾಲಾಗಿದ್ದಾರೆ ಅಂತ ದೂರಿದ್ದಾರೆ. ಕರ್ನಾಟಕ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ತೀರ್ಪುಗಳಲ್ಲಿ ನೀಡಿರುವ ನಿರ್ದೇಶನಗಳಂತೆ ಹಾಗೂ ವಿಧಾನಸಭೆ ಸದನ ಸಮಿತಿ ಮತ್ತು ಸಚಿವ ಸಂಪುಟದ ಉಪಸಮಿತಿಗಳ ಶಿಫಾರಸುಗಳಲ್ಲಿ ದಾಖಲಿಸಿರುವಂತೆ ನೈಸ್ ಸಂಸ್ಥೆ ಬಿಎಂಐಸಿಪಿ ಯೋಜನೆ ಅನುಷ್ಠಾನದಲ್ಲಿ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಮತ್ತು ಪ್ರಾಜೆಕ್ಟ್ ಟೆಕ್ನಿಕಲ್ ಅಗ್ರಿಮೆಂಟ್ಗಳಲ್ಲಿರುವ ನಿಬಂಧನೆ ಮತ್ತು ಷರತ್ತುಗಳನ್ನು ಸ್ಪಷ್ಟವಾಗಿ ಉಲ್ಲಂಘಿಸಲಾಗಿದೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ.